ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ನಾನಿವತ್ತು ತನುಜಾ ಮತ್ತು ಆಶಿನ್ ಜೊತೆ ಹಾಸನಿಗೆ ಬಂದಿದ್ದೀನಿ. ಸೊ ಏನಕ್ಕೆ ಹಾಸನಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ. ಶಾರದಾ ಕೃಪಾ ಮಂಗಳ ಮಂದಿರ ಅಂತ ಇದು ಕಲ್ಯಾಣ ಮಂಟಪ. ಇಲ್ಲಿ ಸೇಲ್ ನಡೀತಾ ಇದೆ. ಸೊ ಹಾಗಾಗಿ ನಾವು 3 ಜನನು ಮಾತಾಡಿಕೊಂಡು ಬಂದಿದ್ದೀವಿ ಫ್ರೆಂಡ್ಸು. ಸೊ ಇದು ಏನು ಸೇಲು ಏನು ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫಸ್ಟು ಯಾವ ಸೇಲು ಅಂತ ತೋರಿಸ್ತೀನಿ. ಇದು ಇಂಪೋರ್ಟೆಡ್ ಅಂಡ್ ಇಂಡಿಯನ್ ಕ್ರಾಕರಿ ಸೇಲ್ ಅಂತ. ಈ ಸೇಲ್ ಬಗ್ಗೆ ನನಗೆ ಕೀರ್ತನ ಹೇಳಿದ್ಲು. ಸೊ ಕೀರ್ತನ ಇಲ್ಲಿಗೆ ಕಾಲೇಜಿಗೆ ಬರೋದ್ರಿಂದ ಹಾಸನಲ್ಲಿ ಈ ಥರ ಸೇಲ್ ನಡೀತಾ ಇದೆ ಶಂಕರ್ ಮಠದಲ್ಲಿ ಆಂಟಿ. ಎಲ್ಲ ಕಿಚನ್ ಐಟಮ್ಸು ಹಾಕಿದರೆ ನಿಮ್ಗೆ ಇಷ್ಟ ಆಗುತ್ತೆ, ಒಂದ್ಸತಿ ಬಂದು ವಿಸಿಟ್ ಮಾಡಿ ಅಂತ. ಸೊ ಆಮೇಲೆ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿ ಹೋಗೋಣ, ಈ ಥರ ಇದೆಯಂತೆ ಹೋಗೋಣ ಕಣ್ರಿ ಅಂತ ಅವರಿಗೆಲ್ಲ ಹೇಳಿದೆ. ಅವರು ಎಲ್ಲರೂ ಮಾತಾಡ್ಕೊಂಡು ಬರೋದ್ರೊಳಗೆ ಸೊ ಲೇಟ್ ಆಯಿತು. ಇವತ್ತು ಬಂದ್ವಿ. ಆ್ಯಕ್ಚುಲಿ ಬಂದಾದ್ಮೇಲೆ ಗೊತ್ತಾಯಿತು ಸೊ ಇದು ಸಂಡೇ ಕ್ಲೋಸ್ ಆಗ್ತಾ ಇದೆ ಅಂತ. ಹಾಗಾಗಿ ನಾನು ಬೇಗ ಬೇಗ ವಿಡಿಯೋ ಮಾಡಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಯೂಸ್ ಆಗಲಿ ಅಂತ. ತನುಜಾ ಇದು ತೋರಿಸ್ತಾ ಇದ್ದಾಳಲ್ಲ, ಇದು ಟೀ ಪಾಟ್. ಸೊ ತುಂಬ ಚೆನ್ನಾಗಿತ್ತು. ಒಳಗಡೆನೆ ಫಿಲ್ಟರ್ ಕೂಡ ಇತ್ತು. ಆಮೇಲೆ ಸ್ವಲ್ಪ ಹಾಟು ಇರುತ್ತಂತೆ. ಆಮೇಲೆ ಇಲ್ಲಿ ಆಶಾ ತೋರಿಸ್ತಾ ಇದ್ದಾಳೆ ನೋಡಿ, ಆಯಿಲ್ ಪಾಟ್ಗಳು. ಇದೆಲ್ಲದೂ 190 ರುಪೀಸು. ಚೆನ್ನಾಗಿತ್ತು. ಈ ಥರದ್ದೆಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಬೇಗ ಬೇಗ ವಿಡಿಯೋ ಮಾಡಿ ಬೇಗ ಬೇಗ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗ ಬಂದು ಶಾಪಿಂಗ್ ಮಾಡಿ. ವಿಡಿಯೋನ ಕೊನೆ ಎಂಡ್ವರೆಗೂ ನೋಡಿ. ನಾನೇನೇನು ತೊಗೊಂಡೆ ಅಂತ ನಿಮ್ಮ ಜೊತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನಿಲ್ಲಿ ಇದ್ರೊಳಗಡೆ ಬಂದಮೇಲೆ ಅನ್ನಿಸ್ತು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ಅಂತ. ಸೊ ಲಾಸ್ಟ್ ವೀಕೆ ನಾನು ಬರಬೇಕಾಗಿತ್ತು ಅಂತ. ಪಾಪ ಕೀರ್ತನ ಫೋನ್ ಮಾಡಿ ಹೇಳ್ತಾನೆ ಇದ್ಲು, ಆಂಟಿ ಬನ್ನಿ ಆಂಟಿ ತುಂಬ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ ಅಂತ. ನನಗೆ ಬರೋದಕ್ಕಾಗಲಿಲ್ಲ. ಸೊ ಇವತ್ತು ಎಲ್ಲರೂ ಮಾತಾಡಿಕೊಂಡು ಫ್ರೆಂಡ್ಸು ಎಲ್ಲರೂ ಹೋಗೋಣ ಅಂತ ಬಂದ್ವಿ. ನಾನಿಲ್ಲಿ ನೋಡ್ತಾ ಇದ್ದೀನಲ್ವಾ, ಇದು ಹ್ಯಾಂಡ್ ವಾಶ್ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ. ಇದು ಗ್ಲಾಸ್ದು ತುಂಬ ಚೆನ್ನಾಗಿದೆ. ಇದನ್ನು ನಾವು 3 ಜನನೂ ತೊಗೊಂಡ್ವಿ, ಬೇರೆ ಬೇರೆ ಕಲರ್ದು. ಸೊ ಯಾರೆಲ್ಲ ಗ್ಲಾಸ್ ಐಟಮ್ಸು, ಸೆರಾಮಿಕ್ಸು ಲೈಕ್ ಮಾಡ್ತೀರಾ ಅಂಥವ್ರಿಗಂತೂ ಬೆಸ್ಟ್ ಆಪರ್ಚುನಿಟಿ. ನೀವು ಯಾರಾದರೂ ನಿಯರ್ ಬೈ ಇದ್ದರೆ ಹಾಸನಿಗೆ ವಿಸಿಟ್ ಮಾಡಿ ತೊಗೊಳ್ಳಿ. ಆಮೇಲೆ ಕಮ್ಮಿ ಬೆಲೆಗೂ ಇದೆ. ಇದೆಲ್ಲದೂ ಪ್ಲಾಸ್ಟಿಕ್ ಐಟಮ್ಸು. ಪ್ಲಾಸ್ಟಿಕ್ದು ಅಷ್ಟೇ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಅದು ಕಮ್ಮಿ ರೀಸನಬಲ್ ರೇಟು. ಸೊ ಎಲ್ಲ ಥರ ವೆರೈಟೀಸು ಹೊರಗಡೆನೇ ಹಾಕಿದಾರಲ್ವ, 5000 ಚೇಂಜು ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ಇಟ್ಟಿದ್ದೀವಿ ಅಂತ ಇದೆ. ತುಂಬ ಚೆನ್ನಾಗಿದೆ. ಆಮೇಲೆ ಇದೆಲ್ಲ ಬಾಟಲ್ಸು, ಆಮೇಲೆ ಕೇಕ್ ಮೋಲ್ಡ್ಸ್ ಎಲ್ಲ ಇಟ್ಟಿದ್ರು, ವಾಟರ್ ಬಾಟಲ್ಸು, ಆಮೇಲೆ ಕಟರ್ದು. ಸೊ ಎಲ್ಲ ಥರ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆಮೇಲೆ ನನಗೆ ಪರ್ಸ್ನಲಿ ಇಷ್ಟ ಆಗಿದೆ ಅಂದರೆ ಈ ಹ್ಯಾಂಡ್ ವಾಶ್ದು. ಇದೆಲ್ಲ ಫೈಬರ್ದು. 225 250 ರುಪೀಸಿಗೆ ತುಂಬ ಚೆನ್ನಾಗಿದೆ. ನಾವು ಗ್ಲಾಸ್ದು ತೊಗೊಂಡ್ವಿ. ಫೈಬರ್ ಕೂಡ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಗ್ಲಾಸ್ ಐಟಮ್ಸು ಎಲ್ಲವುದೂ ಹೆವಿ ಕ್ವಾಲಿಟಿ, ತುಂಬ ವೆಯ್ಟ್ ಇರೋ ಅಂಥದ್ದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೆಲ್ಲ ಸೆರಾಮಿಕ್ಸ್ದೆಲ್ಲ ಮಿಲ್ಟನ್ ಕಂಪ್ನಿದು. ತುಂಬ ಚೆನ್ನಾಗಿರೋ ಅಂಥದ್ದು. ನಾವು ಈ ಮಾಲಲ್ಲೆಲ್ಲ ಈ ವಿಶಾಲ್ ಮಾರ್ಟು ಮತ್ತು ರಿಲಯನ್ಸಲ್ಲೆಲ್ಲ ನೋಡ್ತೀವಲ್ವ, ಅದೇ ಥರನೇ ಐತೆ. ಕ್ವಾಲಿಟಿ ವೈಸು ತುಂಬಾ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ನಾವು 3 ಜನನು ಶಾಪಿಂಗ್ ಮಾಡ್ತಾ ಮಾಡ್ತಾ ಫುಲ್ಲು ಎಂಜಾಯ್ ಮಾಡಿದ್ವಿ. ಕಾಮಿಡಿ ಅಂತೂ ಸಕ್ಕತ್ತಾಗಿತ್ತು. ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲದೂ 350 ರುಪೀಸು ಪರ್ ಕೆಜಿ. ಇದೆಲ್ಲ ಬೌಲ್ಗಳ್ದು. ಈ ಚಟ್ನಿ, ಸಾಂಬಾರೆಲ್ಲ ಹಾಕೋದಕ್ಕೆ ಈ ಥರ ಬೌಲ್ಗಳು. ಇದನ್ನು ಯಾವ್ದಾರ ತೊಗೊಳ್ಬೋದು. ಇದು ಎಲ್ಲದೂ 350 ರುಪೀಸಿಗೆ ತೊಗೊಳ್ಳೋದು. 1 ಕೆಜಿಗೆ 350 ರುಪೀಸು. ನೋಡಿ ಈ ಥರದ್ದು ಕಲರ್ ಬೌಲ್ಸ್ ಎಲ್ಲ ಇತ್ತು, ಅದನ್ನು ತೊಗೊಂಡ್ವಿ. ಆಮೇಲೆ ಪ್ಲೇಟು, ಈ ಥರ ಟ್ರೇಗಳು ಇದೆ. ಇದು ಕೂಡ ಕೆಜಿ ಲೆಕ್ಕದಲ್ಲೇ ತೊಗೋಬೋದು, ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು. ಆಮೇಲೆ ಈ ಬೌಲೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಇದರಲ್ಲಿನೇ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರದ್ದು. ಸೊ ಇದನ್ನೆಲ್ಲ ಹಿಟ್ಟು ಕಲಸೋದಕ್ಕೆ ಗೋಧಿ ಹಿಟ್ಟು ಇದೆಲ್ಲ. ಆಮೇಲೆ ನಾನೊಂದು 2-3 ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ತರಕಾರಿ ಕಟ್ ಮಾಡೋದಕ್ಕೆಲ್ಲ ಸೂಪರಾಗಿರುತ್ತೆ. ಇದು ಬಂದು ಬರೀ ಪ್ಲೇಟ್ಸು 299ಗೆ. ಇದು 1 ಕೆಜಿಗೆ 4 ಪ್ಲೇಟ್ ಬರುತ್ತೆ ಆ ಥರದ್ದು. ನಾನಿಲ್ಲಿ ಸುಮಾರು ಬ್ಲ್ಯಾಕ್ ಕಲರ್ದು ನೋಡಿದೆ. ಆಮೇಲೆ ನನ್ನ ಹತ್ರ ವೈಟ್ ಕಲರ್ ಆಲ್ರೆಡಿ ತೊಗೊಂಡಿದ್ದೀನಿ. ನೋಡಿ ಎಲ್ಲ ಥರ ವೆರೈಟೀಸ್ ಆಫ್ ಪ್ಲೇಟ್ನ ಇಟ್ಟಿದ್ದಾರೆ. ಪ್ಲೇಟಲ್ಲೇ ತುಂಬ ಕಲೆಕ್ಷನ್ಸ್ನ ಇಟ್ಟಿದ್ರು. ಚೆನ್ನಾಗಿತ್ತು. ಇದರಲ್ಲಿ ಸ್ಮಾಲು ಇದೆ, ಸ್ಕ್ವಯರ್ ಇದೆ, ರೌಂಡ್ ಶೇಪ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಬ್ಲ್ಯಾಕ್ ಇದೆ, ವೈಟ್ ಇದೆ. ವೈಟಲ್ಲೂ ಫ್ಲವರು ನೋಡಿ ಇಷ್ಟು ಫುಲ್ಲು ಈ ಇದರಲ್ಲಿ ಮಠದಲ್ಲಿ ಪೂರ್ತಿಯಾಗಿ ಜೋಡಿಸಿದ್ದಾರೆ. ತುಂಬಾ
ಸ್ಪೇಷಿಯಸ್ ಆಗಿದೆ ಮತ್ತು ನಿಜವಾಗ್ಲೂ ಹೋದಾಗ ಚೆನ್ನಾಗಿ ಮಾತಾಡಿಸಿ ಅವ್ರು ನಾವೇನಾದರೂ ಕೇಳಿದ್ರೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದೊಂದು ಖುಷಿ ಆಯಿತು. ಒಂದು ಯಾವುದೇ ಒಂದು ವಸ್ತುನ ಕೇಳಿದ್ರು ಬಂದು ತಕ್ಕೊಡ್ತಾಯಿದ್ರು ಅವರೇನೆ ಕೈಗೆ. ಆಮೇಲೆ ಪ್ರೈಸ್ನೆಲ್ಲ ಅಲ್ಲೇ ಇಮಿಡಿಯೇಟಾಗಿ ಹೇಳ್ತಾಯಿದ್ರು. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅದೊಂದು ಖುಷಿ ಆಯಿತು. ಸೊ ಹಾಗಾಗಿ ನಮಗೂ ಹೋಗಿ ಎಲ್ಲ ಮುಗಿಸ್ಕೊಂಡು ನಾವಂತೂ ಚೆನ್ನಾಗಿ ಶಾಪಿಂಗ್ ಮಾಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ಫ್ರೆಂಡ್ಸ್ ಎಲ್ಲರೂ ಈ ಮಠದಿಂದ ಹೊರಟ್ವಿ ಇವಾಗ. ಸೇಲಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದೇ ರೋಡಲ್ಲಿ ಮುಂದೆ ಹೋದರೆ ಮಲ್ಲಿಗೆ ರೆಸಿಡೆನ್ಸಿ ಅಂತ ಹೋಟೆಲಿಗೆ ಹೋದ್ವಿ. ಸೊ ಹೇಗೂ ಟೈಮ್ ಆಗಿದೆ, ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಫ್ಯಾಮಿಲಿ ಜೊತೆ ಬರೋ ಇದೇ ಬೇರೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದೇ ಬೇರೆ. ಸೊ ನಾವು ಮನೇಲೇ ಇದ್ದು ಇದ್ದು ಬೋರ್ ಆಗಿರುತ್ತೆ. ಒನ್ ಡೇ ಎಲ್ಲರೂ ಮೀಟಪ್ ಆದಂಗಾಗತ್ತೆ. ಸೊ ಸೇಲಿಗೂ ಹೋದಂಗಾಗತ್ತೆ ಅಂತ 3 ಜನನು ಮಾತಾಡಿಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಆ ಹೋಟೆಲಲ್ಲಿ ಈ ಥರ ಪೇಂಟಿಂಗ್ ಎಲ್ಲ ತುಂಬಾ ಇಷ್ಟ ಆಯಿತು. ಏನೋ ಒಂಥರ ಚೆನ್ನಾಗಿ ಮಾಡಿದರು. ಸೊ ನೋಡಿ ಎಲ್ಲ ಫೋಟೋಸ್ ತೊಗೊಂಡ್ವಿ. ಅದನ್ನು ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ಲಂಚಿಗೆ ಮೊದಲಿಗೆ ಬೇಬಿಕಾರ್ನ್ ಮಂಚೂರಿ ತೊಗೊಂಡ್ವಿ ಸ್ಟಾರ್ಟಪ್ಪು. ಚೆನ್ನಾಗಿತ್ತು. ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡಿದರು. ಇದಾದಮೇಲೆ ದೋಸೆ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬೇಡ ಮೀಲ್ಸೇ ತೊಗೊಳ್ಳೋಣ ಸೌತ್ ಇಂಡಿಯನ್ ಅಂತ ತನುಜ ಮೀಲ್ಸೇ ತೊಗೊಳ್ಳಿ ಅಂದ್ಲು. ಸೊ ಹಾಗಾಗಿ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ 3 ಜನನೂ ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ ಮನೆಗೆ. ಈಗಷ್ಟೇ ಮನೆಗೆ ಬಂದೆ. ನನ್ನ ಫ್ರೆಂಡ್ ಇಬ್ಬರು ಹೋದರು. ಸೊ ನಾನು ಮನೆಗೆ ಬಂದು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಫಸ್ಟು ಏನೇನು ತೊಗೊಬಂದಿದ್ದೀನಿ ಅಂತ ನಿಮಗೆ ತೋರಿಸಿ ಆಮೇಲೆ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಫಸ್ಟು ತೋರಿಸ್ಬಿಡೋಣ ಅಂತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನಗೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ನನಗೆ ಅಂತ. ನಂಗೊಂದು ವಾರದ ಮುಂಚೆನೇ ಗೊತ್ತಾಯಿತು. ಕೀರ್ತನ ಫೋನ್ ಮಾಡಿ ಹೇಳಿದ್ಲು, ಆಂಟಿ ಈ ಥರ ಇದೆ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ, ಕಿಚನ್ ಐಟಮ್ಸ್ ತುಂಬ ಇದೆ ಅಂತ. ಬಟ್ ನನಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇತ್ತು ಚಿಕ್ಕವನಿಗೆ. ಹಂಗಾಗಿ ಅದು ಇದು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಯಾಕೆ ಅಂದರೆ ಈ ಫೆಬ್ರವರಿ 10ನೇ ತಾರೀಕಿಗೆ ಕ್ಲೋಸ್ ಆಗ್ತಾ ಇದೆ ಅದು. ಸೊ ಹಾಗಾಗಿ ನನಗೆ ಸಖತ್ ಬೇಜಾರಾಯಿತು. ಈ ಒಂದು ವಾರದೊಳಗೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ, ತುಂಬ ಕಮ್ಮಿ ಬೆಲೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದಕ್ಕೆ ಈ ವಿಡಿಯೋನ ಬೇಗ ಬೇಗ ನನ್ನ ಫಸ್ಟ್ ಒನ್ ಬಂದು ಏನು ತೊಗೊಂಡಿದ್ದೀನಿ ಅಂದರೆ ಹ್ಯಾಂಡ್ ವಾಶ್. ಇದು ಗ್ಲಾಸ್ದು ಸೇಮ್ ಟು ಸೇಮ್ ಕಲರ್ ಇತ್ತು. ಈ ಪಿಕ್ಚರಲ್ಲಿ ಏನಿದೆ ಅದು. ಇದನ್ನ ಆಶಾ ಮತ್ತು ತನುಜ ಅವರಿಬ್ಬರು ತೊಗೊಂಡ್ರು ಸೇಮ್ ಕಲರು. ನಾನು ಬೇರೆ ಕಲರ್ ಇರಲಿ ಅಂತ ಸೇಮ್ ಈ ಪಿಕ್ಚರಲ್ಲಿ ಈ ಕಡೆ ಇದೆಯಲ್ಲ ಪರ್ಪಲ್ ತೋರಿಸ್ತೀನಿ. ನನಗೆ ಈ ಥರದ್ದೊಂದು ಬೇಕಾಗಿತ್ತು. ತುಂಬ ಚೆನ್ನಾಗಿದೆ. ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 165 ರುಪೀಸ್, 165 ರೂಪಾಯಿಗೆ ನಂಗೆ ಸಿಕ್ತು. ತುಂಬ ಕಮ್ಮಿ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ಮತ್ತು ಏನಪ್ಪ ಥಿಕ್ನೆಸ್ ಇದೆ, ಕ್ವಾಲಿಟಿ ಸಕ್ಕತ್ತಾಗಿದೆ. ಇದನ್ನೆಲ್ಲ ಪ್ರೆಸ್ ಎಲ್ಲ ಮಾಡಿ ನೋಡಿ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಇದ್ರ ಪ್ರೈಸು 165. ನೋಡಿ ಯಾವ ಥರ ಇದೆ ಅಂತ. ಇದು ನನಗೆ ಬೇಕಾಗಿತ್ತು, ಹುಡುಕ್ತಾ ಇದ್ದೆ. ನಂಗೆ ಬೇಕು ಹ್ಯಾಂಡ್ ವಾಶ್ದು. ನನ್ನ ಹತ್ರ ಬೇರೆದಿತ್ತು, ಅದು ಶೆಲ್ದು. ಸೊ ಅದು ಯಾವಾಗಲೂ ಶೆಲ್ ಹಾಕಬೇಕಾಗಿತ್ತು. ಇದಾದರೆ ಪ್ರೆಸ್ಸಿಂಗ್ ಅಲ್ವಾ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಈ ಬೌಲ್ನ ತೊಗೊಂಡೆ. ಒಳಗಡೆ ವೈಟು, ಮೇಲ್ಗಡೆ ಈ ಥರ ಬ್ಲ್ಯಾಕ್ ಕಲರು. ಇದೆಲ್ಲದೂ ಸೆರಾಮಿಕ್ಸು. ನಾನು ಯಾವ್ಯಾವ ತೋರಿಸ್ತಾ ಇದ್ದೀನಿ ಅದೆಲ್ಲ. ಇದು ತುಂಬ ಚೆನ್ನಾಗಿದೆ. ನನಗೆ ಇದೇನಾದರೂ ತರಕಾರಿ ಎಲ್ಲ ಹಾಕೊಳ್ಳೋದಕ್ಕೆ ಮತ್ತು ಗೋಧಿ ಹಿಟ್ಟೆಲ್ಲ ಕಲಸೋದಕ್ಕೂ ಚೆನ್ನಾಗಿದೆ. ಸ್ವಲ್ಪ ದೊಡ್ಡ ಸೈಜಲ್ಲೇ ಇದೆ, ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಸೊ ನನ್ನ ಫ್ರೆಂಡ್ಸು ತೊಗೊಂಡಿದ್ದಾರೆ. ನಾನೇನೇನು ತೊಗೊಂಡಿದ್ದೀನಿ ಅದೇ ಥರ ಅವರು ಬೇರೆ ಬೇರೆದೆಲ್ಲ ತೊಗೊಂಡಿದ್ದಾರೆ. ಇನ್ನೂ ಜಾಸ್ತಿನೇ ತೊಗೊಂಡ್ರು. ಸೊ ನನ್ನ ಹತ್ರ ಜ್ಯೂಸ್ ಗ್ಲಾಸಸ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ಅವ್ರಿಗೆ ಇಲ್ಲ ಇದ್ರೂ ಇನ್ನೂ ಬೇಕು ಅಂತ ತೊಗೊಂಡ್ರು, ಇಷ್ಟ ಆಯಿತು ಅಂತ. ತುಂಬ ಕಮ್ಮಿ ಬೆಲೆ ಅಲ್ವಾ, ಸೊ ಕಡಿಮೆ ಬೆಲೆಗೆ ಅಂತ ಇದೊಂದು ತೊಗೊಂಡೆ. ಇದೆಲ್ಲದೂ 300 ರುಪೀಸಾ? ಎಸ್, ಅದು 350 ರುಪೀಸ್ ಕರೆಕ್ಟು. 350ಗೆ 1 ಕೆ ಜಿ ತೊಗೊಂಡ್ರೆ ನಾವೇನೇನು ಸೆಲೆಕ್ಟ್ ಮಾಡ್ಕೋತೀವೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ನಾನು ತೋರಿಸಿದ್ದೀನಿ ಯಾವ್ಯಾವುದಿದೆ ಅದೆಲ್ಲ ಐಟಮ್ಸು. ಸೊ 1 ಕೆ ಜಿಗೆ ನಾನು ಇದನ್ನು ತೊಗೊಂಡೆ. ಇದ್ರ ಜೊತೆಗೆ ಇದೊಂದು ಬೌಲ್ ತೊಗೊಂಡೆ, ಯೆಲ್ಲೋ ಕಲರು. ನನಗೆ ಈ ಕಲರ್ ಇಷ್ಟ ಆಗೇ ತೊಗೊಂಡೆ. ತುಂಬ ಚೆನ್ನಾಗಿದೆ ನೋಡಿ, ದೊಡ್ಡ ಸೈಜ್ ಕೂಡ ಚೆನ್ನಾಗಿದೆ. ಈ ಥರದ್ದು ನನ್ನ ಹತ್ರ ಒಂದು ಪ್ಲಾಸ್ಟಿಕ್ದಿತ್ತು ಈ ಡಿಸೈನಲ್ಲಿ. ಸೊ ಇದು ಸೆರಾಮಿಕ್ದು ಈ ಥರ ಇದೆ.
ಚೆನ್ನಾಗಿದೆ. ತರಕಾರಿ ಎಲ್ಲ ಹಚ್ಚಿಡೋದಕ್ಕೆ ಇಲ್ಲ ಅಂದರೆ ಏನಾದರೂ ಹಾಕಿಡೋಕ್ಕೂ ಚೆನ್ನಾಗಿರುತ್ತೆ. ಫ್ರೂಟ್ಸ್ ಎಲ್ಲ ಹಾಕಿಡ್ಬೋದು ಇದರಲ್ಲೂ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಹೆವಿ ವೆಯ್ಟ್ ಕೂಡ ಇದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಬಂದು ಇದು ಇದೊಂಥರ ಕ್ಯೂಟ್ ಆಗಿದೆ. ಒಳಗಡೆ ಯೆಲ್ಲೋ ಕಲರು, ಮೇಲ್ಗಡೆ ಬಂದು ಈ ಥರ ಬ್ಲೂ, ಸ್ಕೈ ಬ್ಲೂ ಕಲರು. ಇದು ನನಗೆ ಡ್ರೈ ಫ್ರೂಟ್ಸ್ನೆಲ್ಲ ಈ ಬಾದಾಮಿ ಎಲ್ಲ ನೆನೆಸಿಡ್ತೀನಲ್ಲ ಮಕ್ಕಳಿಗೆ, ಅದಕ್ಕೆ ಅಂತಲೇ ತೊಗೊಂಡೆ. ತುಂಬ ಚೆನ್ನಾಗಿದೆ. ಮತ್ತು ಅವರಿಗೆ ಚಾಕೋಸ್ ಕೊಡ್ತೀನಿ, ಸೊ ಅದಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇದೊಂದು ಇಷ್ಟ ಆಯಿತು ನನಗೆ, ಕ್ಯೂಟಾಗಿದೆ. ಸೊ ಇದು ಅಷ್ಟೇ ಸೆರಾಮಿಕ್ಸ್ದು. ನಾನು ಯಾವ್ಯಾವ ತೋರಿಸ್ತಾ ಇದ್ದೀನಿ ಇದು ಯಾವುದು ಪ್ಲಾಸ್ಟಿಕ್ ಇಲ್ಲ, ಎಲ್ಲ ಸೆರಾಮಿಕ್ಸು ಮತ್ತು ಗ್ಲಾಸ್ ಐಟಮ್ಸು. ಅಲ್ಲೂ ಪ್ಲಾಸ್ಟಿಕ್ಕು ಇದೆ, ನಾನು ಯಾವುದು ಪ್ಲಾಸ್ಟಿಕ್ ತೊಗೊಳಕ್ಕೆ ಹೋಗಲಿಲ್ಲ. ಸೆರಾಮಿಕ್ಸು, ಗ್ಲಾಸ್ ಐಟಮ್ಸು ಅಲ್ಲಿ ಸೇಲ್ ಹಾಕಿರೋದು ನೋಡಿ, ಈ ಥರದ್ದು. ನೆಕ್ಸ್ಟ್ ಒಂದು ಬಂದು ಇದೊಂದು ಆಯಿಲ್ ಫಿಲ್ಟರ್ನ ತೊಗೊಂಡೆ. ಈ ಥರ ರೌಂಡ್ ಶೇಪಲ್ಲಿದೆ ನೋಡಿ, ಈ ಥರ. ಇದಕ್ಕೆ ಹ್ಯಾಂಡಲ್ ಎಲ್ಲ ಇಲ್ಲ. ಈ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡಿದಾಗ ಅದನ್ನು ಆಯಿಲ್ನ ಫಿಲ್ಟ್ರ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಅಂತ. ಸೊ ಈ ಥರ ಇದೆ, ಚೆನ್ನಾಗಿದೆ. ನಾವು ಈ ಬಾಟಲಿಗೆ ಹಾಕಿ ಈ ಥರ ಮೇಲ್ಗಡೆಯಿಂದ ಆಯಿಲ್ ಹಾಕಿ ಫಿಲ್ಟರ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಇದು ಬಂದು 65 ರುಪೀಸು. ಸೊ ಇದು ಇಷ್ಟ ಆಯಿತು ನನಗೆ, ಇದೊಂದು ತಗೊಂಡು. ನೆಕ್ಸ್ಟ್ ಒಂದು ಬಂದು ಇದು ಲೆಮನ್ನ ಸ್ಕ್ವೀಸ್ ಮಾಡೋದಕ್ಕೆ. ನನ್ನ ಹತ್ರ ಪ್ಲಾಸ್ಟಿಕ್ ಇತ್ತು, ಸೊ ಆಲ್ಮೋಸ್ಟ್ ಇವಾಗ ಪ್ಲಾಸ್ಟಿಕ್ ಐಟಮ್ಸ್ನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡು ಸ್ಟೀಲ್ದು ಇದು ಚೆನ್ನಾಗಿದೆ. ಇದು ಬಂದು 60 ರುಪೀಸು. ಇದೊಂದು ತಗೊಂಡೆ, ಲೆಮನ್ ಸ್ಕ್ವೀಸರು ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಪ್ಲಾಸ್ಟಿಕ್ ಇತ್ತು, ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಕೈಯಲ್ಲೇ ಮಾಡ್ತಾಯಿದ್ದೆ. ಸೊ ಇದು ಇಷ್ಟ ಆಯಿತು, ಇದೊಂದು ತೊಗೊಂಡೆ. ಚಿಕ್ಕ ಚಿಕ್ಕದು ಒಂದೊಂದು ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದು ಇದೊಂದು ತಗೊಂಡೆ. ಇದು 95 ಅನಿಸುತ್ತೆ. ಎಸ್ 95. ಸೋಫಾ ಮೇಲೆ ಎಲ್ಲ ಡಸ್ಟ್ ಎಲ್ಲ ತೆಗಿಯೋದಕ್ಕೆ ಮತ್ತು ಗೋಡೆ ಮೇಲೂ ತೆಗಿಬೋದು, ಚೆನ್ನಾಗಿರುತ್ತೆ. ಇದು 95. ಇದು ಕ್ವಾಲಿಟಿ ಚೆನ್ನಾಗಿದೆ ನೋಡಿ, ಈ ಥರ ಇದೆ ಕ್ವಾಲಿಟಿ. ಸೊ ಹಾಗಾಗಿ ಇಷ್ಟ ಆಯಿತು, ಈ ಥರ ತೊಗೊಂಡೆ. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಇದೊಂದು ಚಾಕ್ಲೇಟ್ ಮೋಲ್ಡ್ನ ತೊಗೊಂಡು ಬಂದೆ. ಏನಾದರೂ ಚಾಕ್ಲೇಟ್ ಎಲ್ಲ ಮಾಡಿದಾಗ ಯೂಸ್ ಆಗುತ್ತೆ ಅಂತ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ. ಈ ಥರದ್ದು ಇದು ಒಂಥರ ಪ್ಲಾಸ್ಟಿಕ್ ರಬ್ಬರ್ ಥರ ಇದೆ, ಈ ಥರದ್ದು. ಇದೊಂದು ಚಾಕ್ಲೇಟ್ ಮೋಲ್ಡು. ನೆಕ್ಸ್ಟು ಇದು 6 ಪೀಸು ಈ ಬೌಲ್ನ ತೊಗೊಂಡೆ. ಇದು ಸೆರಾಮಿಕ್ಕೇ. ಆ್ಯಕ್ಚುಲಿ ಈ ಇಡ್ಲಿ ಸಾಂಬಾರೆಲ್ಲ ತಿನ್ನೋದಕ್ಕೆ ನನ್ನ ಹತ್ರ ವೈಟ್ ಪ್ಲೇಟ್ ಇತ್ತು ಸ್ಕ್ವೇರ್ ಟೈಪ್ದು, ಅದಕ್ಕೆ ಬೌಲ್ ಇರಲಿಲ್ಲ. ಸೊ ಇದನ್ನು ತೊಗೊಂಡೆ. ಅವರು ನನ್ನ ಫ್ರೆಂಡ್ಸೂ ತೊಗೊಳ್ತಾಯಿದ್ರು, ಅವ್ರು ಬೇರೆ ಬೇರೆ ಡಿಸೈನ್ಸು ತೊಗೊಂಡ್ರು. ನಾನಿದು ವೈಟ್ ಫುಲ್ ಪ್ಲೈನಲ್ಲಿ ಇರಲಿ ಅಂತ ಈ ಥರ ಡಿಸೈನಲ್ಲಿ ತೊಗೊಂಡೆ. ಇದು 6 ಪೀಸು. ಇದು ಅಷ್ಟೇ 350 ರುಪೀಸ್ಗೆ KG ತೊಗೊಂಡ್ವಲ್ವಾ, ಅದರಲ್ಲಿ ತೊಗೊಂಡಿದ್ದು. ಇದೆಲ್ಲದೂ KGಗೂ ಹಾಕಿದ್ದಾರೆ, ಅದರಲ್ಲೂ ತೊಗೋಬೋದು. ಅದರಲ್ಲಿ ಸೊ ಎಷ್ಟೊಂದಿದೆ ಎಲ್ಲ ನಿಮಗೆ ತೋರಿಸೋದ್ನೆಲ್ಲ ಹಿಂದೆ, ಆ ಥರದ್ದು ತುಂಬ ಚೆನ್ನಾಗಿದೆ. ಲಾಸ್ಟ್ ಒನ್ ಬಂದು ಇದು ನನಗೆ ಹೋಗಿದ ತಕ್ಷಣ ಫಸ್ಟ್ ಇಷ್ಟ ಆಗಿದ್ದು ಈ ಗ್ಲಾಸ್ದು. ತೋರಿಸ್ತೀನಿ, ಈ ಜಗ್ಗು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ಹೌದಾ ಇಷ್ಟೇನಾ ಅಂತೀರಾ. 350 ರುಪೀಸು ಈ ಪ್ರೈಸಿಗೆ ಇಷ್ಟು ಹೆವಿ ವೆಯ್ಟ್ ಇರೋದು. ಆಮೇಲೆ ಮೇಲ್ಗಡೆ ಕ್ಯಾಪ್ ಕೂಡ ಇದೆ, ಈ ಥರ ಕ್ಯಾಪು. ಇದಕ್ಕೆ ವಾಟ್ರು ನಾವು ಇದಕ್ಕೆಲ್ಲ ಡೈನಿಂಗ್ ಟೇಬಲ್ಗೆಲ್ಲ ಇಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಇದ್ರ ಮೇಲೆ ಮೆನ್ಷನ್ ಇದೆ, ಹಾಟ್ ಬಿಸಿನೂ ಕೂಡ ಮಾಡ್ಕೊಳ್ಬೋದಂತೆ. ಸೊ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ನೋಡಿ, ಹೆವಿ ವೆಯ್ಟ್ ಇದೆ, ಸಿಕ್ಕಾಬಡೆ ಚೆನ್ನಾಗಿದೆ. ಇದೊಂದು ನಂಗೆ ಸಖತ್ ಇಷ್ಟ ಆಯಿತು, ಇದನ್ನೊಂದು ತೊಗೊಂಡೆ. ಇದನ್ನ 3 ಜನನೂ ತೊಗೊಂಡ್ವಿ, 3 ಜನನೂ ಸೇಮ್ ತೊಗೊಂಡಿದ್ದೀವಿ ಇದೇ ಥರ. ಸೊ ಇದು ನಾನು ನಮ್ಮನೆಗೆ ಓಕೆ ಫ್ರೆಂಡ್ಸ್, ಇಷ್ಟು ಐಟಮ್ನ ನಾನು ತೊಗೊಂಡು ಬಂದಿದ್ದು. ಸೊ ಇದನ್ನು ತೊಗೊಂಡು ಬಂದು ನಿಮ್ಮ ಜೊತೆ ತೋರಿಸಿದ್ಮೇಲೆ ಸಮಾಧಾನ. ಏನೇ ತಂದರೂ ನಾನು ಫಸ್ಟು ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಇಷ್ಟೆಲ್ಲ ತಂದಿದ್ದಾಯಿತು. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಹಾಸನಲ್ಲೇ ಇದ್ದರೆ ಇಲ್ಲ ಚನ್ನರಾಯಪಟ್ಟಣ ಅಕ್ಕಪಕ್ಕ ಎಲ್ಲೇ ಇದ್ರೂ ಒಂದ್ಸತಿ ವಿಸಿಟ್ ಮಾಡಿ. ಶಂಕರಮಠ ರೋಡು ತುಂಬ ಚೆನ್ನಾಗಿದೆ. ಎಲ್ಲ ರೀಸ್ನಬಲ್ ರೇಟಲ್ಲಿ ಹಾಕಿದ್ದಾರೆ. ಮಿನಿಮಮ್ 10 ರುಪೀಸಿಂದನೂ ಇದೆ. ಗ್ಲಾಸ್ ಐಟಮ್ಸ್ನ ಯಾರ್ಯಾರೆಲ್ಲ ಲೈಕ್ ಮಾಡ್ತೀರಾ ಅಂಥವ್ರಿಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಹೋಗಿ ವಿಸಿಟ್ ಮಾಡಿ. ಆ್ಯಕ್ಚುಲಿ ನಾನೇ ಲೇಟಾಗಿ ಹೋಗಿದ್ದೀನಿ, ನಮಗೆ ಎಷ್ಟೊಂದು ಐಟಮ್ಮು ಸಿಗಲಿಲ್ಲ, ತುಂಬ
ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ದಾರೆ, ಇದು ತೊಗೊಂಡೆ ಅದು ತೊಗೊಂಡೆ ಅಂತ ಹೇಳ್ತಾ ಇದ್ರು. ನನಗೆ ಎಷ್ಟೊಂದು ಐಟಮ್ ಸಿಕ್ಕಿಲ್ಲ, ಖಾಲಿ ಆಗಿದೆ ಅಂತ ಹೇಳಿದ್ರು. ಆಮೇಲೆ 10ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ. ಸೊ ಹಾಗಾಗಿ ಬೇಗ ಬೇಗ ಹೋಗಿ ನಿಮ್ಗೆ ಯಾರಿಗೆಲ್ಲ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.